ಅದರ ಹೇಳಿ ಹೇಳಿ ಅವರೇ. ರಂಗನಾಥ್ ಭಾರದ್ವಾಜ್ ಏನ್ರಿ ಏನು ನೀವ್ ಹೇಳಿದ್ದೇನು ಲೆಫ್ಟ್ ಅಂಡ್ ರೈಟ್ ತಗೊಳ್ತೀನಿ ಅಂದ್ಬಿಟ್ಟು ನಮ್ಗೆ ಹೇಳ್ತೀರಾ? ಅಷ್ಟು ಕೂಗಾಡ್ತಿರಲ್ಲ ರಂಗನಾಥ್ ಅವರೇ. ಏನು ಪೇಡ್ ಮೀಡಿಯಾ ಅಂದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ಗೀತೆನ ಅಂದ್ರೆ ನಮಗ್ ಸಿಟ್ಟು ಬರಬಾರ್ದಾ? ನಿಜವಾಗಿ ವೇದಿಕೆ ಕಲ್ಪಿಸಬೇಕಾಗಿದೆ, ಕಲ್ಪಿಸಬೇಕು ತಾನೇ ಕಲ್ಪಿಸ್ತೇನೆ. ನಿಮ್ಮ ಮೇಲೆ ಹೋಪ್ ಇತ್ತು ನಿಮಗೆ. ನಾನು ನಿಮಗೆ ಹಿಂದೆನೂ ಫೋನ್ ಮಾಡ್ತಾ ಹೇಳಿದ್ದೆ, ರಂಗನಾಥ್ ಅವರೇ ನಿಮ್ಮೊಬ್ಬರ ಮೇಲೆ ನಮ್ಗೆ ಹೋಪ್ ಇದೆ ಅಂತ ಅಂದ್ಬಿಟ್ಟು. ಆಚಾರ್ಯ ಸ್ವಲ್ಪ ಕೇಳ್ಕೊಂಡು ದಯಮಾಡಿ ಹೇಳಿ. ನಿಮ್ಗೆ ಹಿಂದೆ ನಾನು ಒಂದು ಹೆಂಡತಿ ಕರೆದು ವೇದಿಕೆ ಕೊಟ್ಟು ಅರ್ಥ ಮಾಡ್ತಾನೆ. ನಿನ್ನೆ ನೀನ್ ಮಾತಾಡಕ್ ಶುರು ಮಾಡಿದ ತಕ್ಷಣ ಆ ವ್ಯಕ್ತಿ ಹೊರಟ. ನಾವು ಮಾತಾಡಿದಾಗಲ್ಲ, ಶ್ರವಣ್ ಮಾತಾಡಿದಾಗ ಸರಿಯಾಗಿ ಮಾತಾಡಿ, ನ್ಯಾಯಯುತವಾಗಿ ಮಾತಾಡಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಆತ ಎಷ್ಟು ಸರಿ ಗೊತ್ತಾ, 7 ಸರಿ ಮೈಕ್ ಇಡೀ ಪ್ರೋಗ್ರಾಮ್. ಆಯ್ತಾ, ನೀವು ಕೈ ಹಿಡಿದು ಕೂಡ್ರಿ ಅಂತ ಅವ್ರ ಕಾಲ ಹಿಡಿದು ಕೇಳ್ತಾ ಇದ್ರಿ ನೀವು. ನಮಗೆ ಸಿಟ್ಟು ಬಂದಿದೆ ರಂಗನಾಥ್ ಅವರೇ, ನಿಮಗೆ ಸಿಟ್ಟು ಬಂದಿದೆ ನಮಗೆ. ನಿಮಗೆ ಭಗವಾನಿಗೆ ವೇದಿಕೆ ಆಯ್ತು ಇಷ್ಟು ಮಾಡಿದವರು ಒಂದು ದಿವಸ ಕರೆದ್ಬಿಟ್ಟು ನನ್ನನ್ನು ಸೂಲಿಬೆಲೆ ಅವ್ರನ್ನೋ ಪೇಜಾವರ ಸ್ವಾಮಿಗಳನ್ನೋ ಯಾರನ್ನೋ ಕರೆದು ಏನು ಅಂತ ನಮ್ಮ ಸಮಾಜಕ್ಕೆ ಅಂತ ಒಂದು ಕೆಲಸ ಮಾಡಿದ್ದೀರಾ ರಂಗನಾಥ್ ಅವರೇ ನೀವು? ಆಚಾರ್ಯ ಪ್ಲೀಸ್ ಆನ್ಸರ್ ಮೈ ಕ್ವಶನ್. ಕೇಳಿ. ಪೇಜಾವರ ಶ್ರೀಗಳ ಸಂಬಂಧ ಏನು ಅಂತ ಅವ್ರನ್ನ ಕೇಳಿ. ಆಯ್ತಾ, ಕೇಳಿಸ್ಕೊಳ್ಳಿ. ನಮ್ಮ ಚಕ್ರವರ್ತಿ ಸೂಲಿಬೆಲೆ ಆಗಿದೆ ನಿಮ್ ಸಂಬಂಧ ಏನು ಅಂತ ಅವ್ರನ್ನ ಕೇಳಿಸ್ಕೊಳ್ಳಿ. ಅವ್ರಿಗೆ ಎಷ್ಟು ವೇದಿಕೆ ಕೊಟ್ಟಿದ್ದೀನಿ ಅಂತ ಕೇಳಿಸ್ಕೊಳ್ಳಿ. ನೀವು ವೇದಿಕೆ ಅಲ್ಲ ಸ್ವಾಮಿ, ಏನೋ ನೀವು ವೇದಿಕೆ ಕೊಟ್ಟು ನಮ್ಮ ಮೇಲೆ ಅನುಗ್ರಹ ಮಾಡ್ಬೇಕಾಗಿಲ್ಲ ರಂಗನಾಥ್ ಅವರೇ. ಕೇಳಿಸ್ಕೊಳ್ಳಿ ಹೇಳ್ತೀರಿ. ನೀವು ಕರೆದು ಮಾತಾಡೋದ್ರ ಅಂತ ಕೇಳ್ತೀರಿ, ಕೇಳಿದ್ರೆ ಮತ್ತೆ ವೇದಿಕೆ ಕೊಟ್ರ ಅಂತ ಕೇಳ್ತೀರಿ. ನೀವು ಕೊಡೋದ್ ಬೇಕಾಗಿಲ್ಲ ಅಂತ ಹೇಳ್ತೀರಿ. ಅಲ್ರಿ, ಇವಾಗ ನಾನು ಹೇಳ್ತಾ ಇರೋದು ಕರೆದು ವೇದಿಕೆ ಕೊಡಿ ಅಂತ ನಾನೇ ನಿಮ್ಮನ್ನು ಕೇಳಿದ್ದೇನೆ. ಕರೆದು ವೇದಿಕೆ ಕೊಡಿ ನಾನು ಖಂಡಿತ ನಿಮ್ಮನ್ನು ಕೇಳಿದ್ದೇನೆ. ನಿನ್ನೆ ನಿಮ್ಮ ಬಿಹೇವಿಯರ್ ಅಲ್ಲರಿ, ಆಯ್ತು ಸರಿ. ನಂದು ಒಂದು ಪ್ರಶ್ನೆ, ಜಿನ್ನುವಿನ ಪ್ರಶ್ನೆ. ನೀವು ಬ್ರಾಹ್ಮಣರು ತಾನೆ, ಇನ್ನೊಬ್ಬರಿಗೆ ಗೌರವ ಕೊಟ್ಟು ಮಾತಾಡ್ತೀರಿ ತಾನೆ. ಒಂದ್ ನಿಮಿಷ ನನ್ನ ಪ್ರಶ್ನೆ ನೋಡಿ ರಂಗನಾಥ್, ನೀವು ಮಧ್ಯದಲ್ಲಿ ಇಂಟರಪ್ಟ್ ಬಹಳ ಮಾಡ್ತೀರಾ. ಮೊದಲಿಗೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಆಮೇಲೆ ನಿನ್ನೆ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಏನ್ ಮಾತ್ರ ಹೇಳಿದೆ ನಾನು ಒಳಗಡೆ ಕೂತ ಆದ್ಮೇಲೆ ನನ್ನೊಬ್ಬ ಬ್ರಾಹ್ಮಣ ಅಂದ್ಲು. ನೀವು ಬ್ರಾಹ್ಮಣ ಅಲ್ಲ ಸ್ವಾಮಿ, ನಾನು ಹೇಳ್ತೀನಿ. ಅಯ್ಯೋ ದೇವರೇ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಪ್ರಶ್ನೆ ಮೊದಲು ಕೇಳ್ರಿ. ಪ್ರಶ್ನೆ ನೋಡಿ ರಂಗನಾಥ್, ನೀವು ಜರ್ನಲಿಸ್ಟ್, ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ನಿಮ್ ಸ್ವಭಾವ. ಮೊದಲಿಗೆ ಪ್ರಶ್ನೆ ಕೇಳಿ, ಪ್ರಶ್ನೆ ಪೂರ್ತಿ ಕೇಳಿ. ಏನ್ ಗೊತ್ತಾ ಪ್ರಶ್ನೆ? ನನ್ನ ಪ್ರಶ್ನೆ ಕೇಳ್ರಿ, ರಂಗನಾಥ್, ಆಮೇಲೆ ಉತ್ತರ ಕೊಡಿ. ನಾನು ಕೇಳ್ತೀನಿ, ಉತ್ತರ ಕೊಡಿ. ಏನು ಶಂಕರಾಚಾರ್ಯನ ಶಂಕರ ಅಂತ ಕರೆದಾಗ, ಏಕವಚನದಲ್ಲಿ ಕರೆದಾಗ ಸುಮ್ಮನೆ ಕೂತ್ಕೊಂಡ್ರಿ ನೀವು. ಏಕವಚನದೊಳಗೆ ಸೂಲಿಬೆಲೆ ಅವರು ಭಗವಾನ್ ಅಂತ ಕರೆದ ತಕ್ಷಣ ನೀವು ಸಿಟ್ಟಿಗೆ ಬಂದ್ಬಿಟ್ಟಲ್ಲ. ಏನ್ ರಂಗನಾಥ್ ಅವರೇ ಇದು? ನಿಮ್ಗೆ ಅರ್ಥ ಆಗ್ತದೆ ಪ್ಲೀಸ್. ಒಬ್ಬ ಆಂಕರ್ ಆಗಿ ಯೋಚನೆ ಮಾಡಿ ನೀವು. ಅಂದ್ರೆ ಆಂಕರ್ ಆಗಿ ಶಂಕರಾಚಾರ್ಯ ಅವಮಾನ ಮಾಡಬಹುದು, ಭಗವಾನ್ ಅವ್ರಿಗೆ ಅವಮಾನ ಮಾಡಬಾರ್ದಲ್ಲ ನೀವು ಆಂಕರ್ ಆಗಿ? ಕೇಳಿಸ್ಕೊಡ್ರಿ ಸ್ವಾಮಿ, ಯಾವ ಅವಮಾನ? ಕೇಳಿಸ್ಕೊಡ್ರಿ ಸ್ವಲ್ಪ ದಯವಿಟ್ಟು. ಅವ್ರನ್ನ ಕೂಡಿಸ್ಕೊಂಡು ಅವ್ರ ಕೊನೆ ತನಕ ಕೂಡಿಸಿ ಅವರ ಬಣ್ಣ ಏನು ಅಂತ ತೋರಿಸೋದು ಮಾತ್ರ ಉದ್ದೇಶ ಆಗಿತ್ತು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ನೋಡ್ರಿ, ನೀವು ಎಲ್ಲ ತಿರುಚೋದ್ರೊಳಗೆ ನೀವು ಸಿದ್ಧ. ನೋಡಿ, ಒಬ್ಬ ಆಂಕರ್ನ ಸಂದಿಗ್ಧತೆಗಳು ನಿಮ್ಗೆ ಅರ್ಥ ಆಗಲ್ಲ. ನಾನು ಅವನ್ನ ಕೂರ್ಕೊಳ್ಳೇಬೇಕಿತ್ತು. ಒಬ್ಬ ಜನಸಾಮಾನ್ಯನ ನೋವು ನಿಮಗೆ ಅರ್ಥ ಆಗಲ್ಲ ಸ್ವಾಮಿ. ನಮ್ಮ ಭಗವದ್ಗೀತೆ ಸುಡ್ತೀನಿ ಅಂತ ಹೇಳಿದಾರೆ ಅವರು. ರಾಮಕೃಷ್ಣ ಹೇಳಿದ್ದಾರೆ. ನಿಮಗೇನಿದೆ ಆ ನೋವು? ನಿಮಗೇನು ನೋಡಿ, ಇವತ್ತು ಕರೀದಿರ. ನಿನ್ನೆ ನನಗೆ ಸವಾಲ್ ಹಾಕಿದ್ರಲ್ಲ, ನೀವು ಇಲ್ಲಿದ್ರು ನಿಮ್ಮನ್ನು ನೋಡ್ಕೋತಾ ಇದ್ದೆ ಅಂತ. ನಿಮಗೆ ನಿಜವಾಗಿ ನಿಮಗೆ ಈ ಟಿವಿ ನಿಮ್ ಕೈಲಿದೆ ತಾನೆ, ಕರೀರಿ. ಇವತ್ತು ಬರ್ತೀನಿ ನಾನು ಈ ಟಿವಿಗೆ, ಕೂಡ್ಸಿಲ್ಲ ಇವಾಗ ಕೂಡ್ಸ. ನೀನು ಮೊನ್ನೆ ನಾನು ಅವನಿಗೆ ನಿಧಾನವಾಗಿ ಒಂದು ವೇದಿಕೆ ಸೃಷ್ಟಿ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸರಿ, ನಿಮ್ಮ ವೇದಿಕೆ ಅವರನ್ನ ವೈಭವೀಕರಣ ಮಾಡ್ತಾ ಇದ್ದೀರಾ. ಮೇಷ್ಟ್ರೆ ಅನ್ಕೊಂಡು ವೈಭವೀಕರಣ ಮಾಡ್ತಾ ಇದ್ದೀರಾ. ಸರಿ, ಒಂದು ನಿಮಿಷ ಅಲ್ರಿ. ಅಲ್ಲ, ನಿಮ್ಮಲ್ಲಿ ತಪ್ಪು ಯಾಕೆ ಒಪ್ಪಿಕೊಳ್ಳಕ್ಕೆ ಸಿದ್ಧ ಇಲ್ಲ ರಂಗನಾಥ್ ನೀವು? ಮಾತಾಡ್ತೀನಿ, ಕೇಳಿ ಹೇಳ್ತೀನಿ. ನಾನೇನಾದ್ರೂ ಅವನಿಗೆ 2 ಪ್ರಶ್ನೆಗಳ ಆರಂಭದ ವಿರುದ್ಧ ಕೇಳ್ಬಿಟ್ಟಿದ್ದೀನಿ. ತೊಡೋಗ್ತಾ ಇದ್ದ ನಮ್ಮ ಉದ್ದೇಶ ಈಡೇರ್ತಿರ್ಲಿಲ್ಲ. ಸಮಾಜಕ್ಕೆ ಹೇಳ್ರಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ಯೋಗ್ಯತೆ ಇಲ್ದಿರೋ ಭಗವಾನ್ ಇವತ್ತು ಯಾರಿಗೆ ಕೊಡ್ತಾರೆ ಅಂತ ಕೇಳ್ರಿ. ಎದ್ದು ಹೋದ್ರೆ ಗೊತ್ತಿಲ್ಲ ನಿಮಗೆ. ನಿಮಗೆ ನಾವು ಜರ್ನಲಿಸಂ ಹೇಳ್ಕೊಡ್ಬೇಕಾರೆ ಅವರೇ. ಅಲ್ರಿ, ನಿಮಗೆ ನೋಡಿ, ನೀವು ಭಗವಾನ್ ಅವರನ್ನ ವೈಭವೀಕರಣ ಮಾಡಿದ್ದು ನಿನ್ನೆ ಇಡೀ ಜಗತ್ ಜಾಹೀರಾಗಿದೆ. ನೀವು ಅದು ಒಳದ ಕನ್ನಡಿ. ಹೌದು ಹೇಳಿದ್ದೇನೆ. ಇವತ್ತು ಆಡಿಯೋ ಬರುತ್ತೆ, ಆಡಿಯೋನು ನೀವು ಕೇಳಿದ್ರೆ ಇದು ಈ ಆಡಿಯೋನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಚಾಟ ಬಿಡ್ತೀಯ ನೀನು? ಬಿಡ ಬೋಳಿ ಮಗನೇ, ಏನ ಬಿಡ್ತೀಯ ನೀನು? ಏನ್ ಬೇಕಪ್ಪ ಹೇಳಿ. ನೀನು ಹೌದು ಕಣಪ್ಪ, ಹೇಳಿದ್ದೀನಿ ಕೇಳಿ. ಪ್ರಶ್ನೆ ಮಾಡ್ತೀರ ನನ್ನ ಬಗ್ಗೆ, ರೆಕಾರ್ಡ್ ಮಾಡ್ಕೊಳ್ಳೋ ಇದನ್ನು. ಅಂದ್ರೆ ನೀವೇನು ಪ್ರಶ್ನಾರ್ಹ ಅಲ್ವಾ? ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ್ ಭಾರದ್ವಾಜ್? ನೀವು ಸಮಾಜದಲ್ಲಿ ಪ್ರಶ್ನಾರ್ಹ ಅಲ್ವಾ ರಂಗನಾಥ್ ಭಾರದ್ವಾಜ್? ನೀವೇನು ಪ್ರಶ್ನಾತೀತರ ನೀವು?
ಪ್ರಶ್ನಾತೀತರ ನೀವು. ಏನು ನಿಮ್ಮ ಸ್ವಭಾವ ನಿಮ್ಮ ಏನಿದೆ ಅನ್ನೋದು ಇವತ್ತು ನೀವು ಬಯಲು ಮಾಡಿಬಿಟ್ರಿ ರಂಗನಾಥ್ ಬಾರದ್. ಏನ್ ಸ್ವಭಾವ ನಿಮ್ದು? ಹಾ, ಏನೋ ಸ್ವಭಾವ? ಅದೇ ಹೇಳಿದ್ರಲ್ಲ, ಭಗವಾನನ್ನ ಕರೆದು ವೈಭವೀಕರಣ ಮಾಡ್ತೀರಿ, ಭಗವದ್ಗೀತೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹೀಗೆ ಹೇಳ್ತೀರಿ. ಏನೋ ಭಗವದ್ಗೀತೆ ನಿಮಗೆ ಗಮ್ಮಿಗೇನೋ ನಿಮಗೆ ಇದೆ ಅನ್ನೋದಕ್ಕೆ ಇಷ್ಟು ಬಂದು ಮಾತಾಡ್ತಾ ಇದೀವಪ್ಪ ನಾವು. ಹೇಳೋ ಅವ್ನಿಗೆ ಹೋಗಿ. ಹಾ, ಗೋಮುಖ ವ್ಯಾಘ್ರ ಅಂತ ಇನ್ನೇನಪ್ಪ ಇನ್ನೇನಪ್ಪ ರಂಗನಾಥ ಭಾರದ್ವಾಜ್, ನೀವು ಸಿಟ್ಟಿಗೆ ಬಂದು ಕೂಗಾಡ್ತಾ ಇರೋದೇ ಗೊತ್ತಾಗ್ತಾ ಇದೆ. ಇವತ್ತು ಸಮಾಜ ಶ್ರೀಮಾನ್ ಭಾರದ್ವಾಜ್ ಅಂತ ಹ್ಯಾಶ್ ಟ್ಯಾಗ್ ಉಳಿತಾ ಇದ್ದಾರೆ ನೋಡಿ ಸಮಾಜದೊಳಗೆ. ಏನ್ ನಾನಲ್ಲಪ್ಪ, ಸಮಾಜ ಮಾಡಿ ಹಾಕ್ತಾ ಇದೆ ನೋಡಿ. ಸಮಾಜ ಹ್ಯಾಶ್ ಟ್ಯಾಗ್ ಮಾಡಿ ಉಗಿತಾ ಇದೆ ನಿಮ್ಮನ್ನ. ಹೋಗಿಲಿ ಬಿಡಲೇ, ಮುಗಿಸ್ಕೊಳಕ್ಕೆ ಇದ್ದೀರಿ ನೀವು. ಏನಿದೆ ಗೊತ್ತಾ, ನಮ್ಮ ಡಿವಿಜಿ ಅವರೊಂದು ಮಾತು ಹೇಳ್ತಾರೆ ರಂಗನಾಥ್ ಅವರೇ. ಏನ್ ಗೊತ್ತಾ, ಮನ್ನಣೆಯ ದಾಹ ಇವೆಲ್ಲ ಇನ್ನುವಾದ ಆತ್ಮವಲಯ ಮಂಕುತಿಮ್ಮ ಅಂತ. ಅದಕ್ಕೆ ದೃಷ್ಟಾಂತ ನೀವೆಲ್ಲ. ಅಜ್ಜಿ ನಾನೆಲ್ಲ ಮಾತಾಡಕ್ ಬರ್ಬಾರ, ನೀನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಕೊಡ್ತಾ ಇದ್ದೀನಿ, ನಾನೆಲ್ಲ ಮರ್ಯಾದೆ ತೆಗಿತಾ ಇದ್ದೀನಿ ರಂಗನಾಥ್ ಭಾರದ್ವಾಜ್. ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು? ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರೋದು ಯಾರು ರಂಗನಾಥ್ ಭಾರದ್ವಾಜ್? ನೀನು ಇನ್ನೇನು ನಿಮ್ಮ ಸ್ವಭಾವ, ನಿಮ್ಮ ಪ್ರಶ್ನೆ ನಿಮಗೆ ಸಿಟ್ಟು ಬರ್ತದ? ನಾಗೇಂದ್ರಾಚಾರ್ಯ ಗಾಂಚಿಲಿಗೆ ಬಿಟ್ಬಿಡ್ಬೇಕು ಪತ್ರಕರ್ತರ ಹತ್ರ. ಅಯ್ಯೋ, ನೀವೇನ್ ಮಾಡ್ತೀರಿ? ಅಯ್ಯೋ, ಏನ್ ನೋಡಿ, ಒಂದ್ ಮಾತು ಹೇಳ್ತೀನಿ, ನಾವು ಸತ್ಯದ ಮಾರ್ಗದೊಳಗಿದ್ದೇವೆ. ನಾನು ಸತ್ಯದ ಮಾರ್ಗದೊಳಗಿದ್ದಾಗ ನಮಗೆ ಯಾವ ಭಯವೂ ಇಲ್ಲ, ನಮಗೆ ಪ್ರಾಣ ಭಯವೂ ಇಲ್ಲ, ನಮಗೆ ಯಾವ ಭಯವೂ ಇಲ್ಲ. ಏನ್ ನೋಡಿ, ಏನು ಪೇಷನ್ಸ್ ಇಲ್ಲ ನೋಡಿ. ಭಗವಾನ್ ಅವರನ್ನ ವೈಭವೀಕರಣ ಮಾಡ್ಲಿಕ್ಕೆ ನೀವು ಮಾಡ್ತಾ ಇರುವ ಪ್ರಯತ್ನಗಳು, ಪಡಿಪಾಡಲುಗಳು ಸಮಾಜದ ಮುಂದೆ ಸಾಬೀತಾಗಿದೆ. ನೋಡು ನಾಗೇಂದ್ರಾಚಾರ್ಯ, ನಿನಗೆ ತಲೆ ಸರಿಯಿಲ್ಲ, ನೀವು ಅದನ್ನೇ ಹೇಳ್ತೀಯ ನೀನು. ಹೌದು, ನನ್ನ ತಲೆ ಸರಿ ಇಲ್ಲ ಮಾಡ್ಕೊಂಡು ಯಾಕೆ ಕರೆದ್ರಿ ಆಚಾರ್ಯ? ಬನ್ನಿ ಲೆಫ್ಟ್ ಅಂಡ್ ರೈಟ್ ತಗೊಳ್ಳಿ ಅಂತ ಹೇಳಿದವ್ರು ಯಾರು? ನಿಮ್ಗೆ ಹೇಳ್ತೀನಿ ಕೇಳು. ನಿಮ್ಗೆ ನಾನು ಏನ್ಕೊಂಡಿದ್ದೆ, ನಿನ್ನೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ, ಮಾತಾಡ್ತೇನೆ. ವೇದಿಕೆ ಮಾಡಿಕೊಡ್ಬೇಕಾದ್ರೆ ಹಾಗಾದ್ರೆ ಕರಿಬೇಕಾಗಿತ್ತು, ಸ್ಟುಡಿಯೋ ಕೂಡಿಸ್ಬೇಕಾಗಿತ್ತು. ನಮ್ಮನ್ನ ಫೋನಲ್ಲಿ ಕರೆದು ಅವ್ರನ್ನ ಸ್ಟುಡಿಯೋದಲ್ಲಿ ಕೂಡಿಸೋ ಅವಶ್ಯಕತೆ ಏನಿತ್ತು ರಂಗನಾಥ್ ಭಾರದ್ವಾಜ್? ಏನಂತ ಅವರನ್ನ ಸ್ಟುಡಿಯೋದಲ್ಲಿ ಕರೆದು ಅವ್ರು ಹೋಗ್ತಾ ಇದ್ರೆ ಹಿಡಿದು ಕೂಡಿಸ್ತೀರಾ, ನಮ್ದು ಫೋನ್ ಕಟ್ ಮಾಡ್ತೀರಾ. ಸರಿ ಸೂಲೆ ಆಯ್ತು ಬಿಡಿ, ನಾನ್ ಜೋರಾಗಿ ಮಾತಾಡ್ದೆ, ನಾನ್ ಸರಿ ಒಪ್ಕೊಳ್ತೇನೆ, ನಾನ್ ತಲೆ ಕೆಟ್ಟವನು. ನಮ್ಮ ಚಕ್ರವರ್ತಿ ಸೂಲಿಗೆ ಶಾಂತವಾಗಿ ಮಾತಾಡಿದ್ರು, ಯಾಕೆ ಫೋನ್ ಕಟ್ ಮಾಡಿದ್ರಿ ಅವ್ರದ್ದು? ಕೇಳಿಸ್ಕೊಡ್ರಿ, ಮತ್ತೆ ನಾನು ಪೇಷನ್ಸ್ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನಿನ್ನೆ ಅವರು ಪ್ರಶ್ನಕ್ಕೆ ಬಂದಿದ್ದ 5 ನಿಮಿಷದಲ್ಲಿ ಫಿಕ್ಸ್ ಆಯ್ತು. 3 ತಿಂಗಳ ಕಾಲ ನಾನು ಬೆನ್ನು ಹತ್ತಿದ್ದೀನಿ ಭಗವಾನ್ ಅವರನ್ನಂತ ಲೈವ್ ಶೋ ಅಲ್ಲಿ ಕೂತ್ಕೊಂಡು ಹೇಳಿದ್ರಿ. ಆತರ ಗುರುರಾಜ್ ಅಂತ ಹೇಳ್ಬಿಟ್ಟು ನಮ್ಮ ಪತ್ರಕರ್ತರಿದ್ದಾರೆ ಮೈಸೂರು, ಅವ್ರ ಕಳಿಸ್ತೀವಿ, ನಮ್ಮ ರಿಪೋರ್ಟರ್ ಅವ್ರ ಮನೆ ಕಳಿಸ್ತೀವಿ. ನೋಡಿ ಭಾರದ್ವಾಜ್, ನೋಡಿ ನಿಮ್ಮ ಮೇಲೆ ನನಗೆ ಫೋನ್ ಮಾಡಿ ಹೇಳುವವರೆಗೂ ಇತ್ತು. ಅಲ್ಲ, ನೀವು ಸಿಂಪಲ್ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಆಗಲ್ಲ, ನಿಮ್ ಕಡೆ ನೀವೇ ಮಾಡ್ತೀರಾ. ಪೇಡ್ ಮೀಡಿಯಾ ಅಂತ ನಾನು ನಿಮ್ ಕರೆದ್ನ ಇಟಿವಿ ನ್ಯೂಸ್ ಹೇಳ್ತಿರೋದೇನು, ಪೇಡ್ ಮೀಡಿಯಾದಲ್ಲಿ ಭಗವಾನ್ ಅವರು ವೈಭವೀಕೃತರಾಗ್ತಾ ಇದ್ದಾರೆ ಅಂತೆ. ಕುಂಬಳಕಾಯಿ ಕಲ್ಲ ಅಂದ್ರೆ ಹೇಳ್ಬಿಟ್ಟು ನೋಡ್ಕೊಂಡ್ರಿ. ನೋಡಿ ಆಚಾರ್ಯ, ನಿಮ್ಮ ಬಗ್ಗೆ ನನಗೆ ಯಾವುದೇ ಕೋಪ ಇಲ್ಲ. ಈಗ ತಾನೇ ತೋರಿಸೋದಲ್ಲ ಸ್ವಾಮಿ, ಈಗ ತಾನೇ ಮಹಾ ಶಬ್ದಗಳನ್ನ ಬಳಸೋದ್ರಲ್ಲ. ಸಮಾಜಕ್ಕೆ ಈ ಶಬ್ದಗಳು ಚಿಂತೆ ಮಾಡಬೇಡಿ. ಇವತ್ತಿನ ಸಮಾಜ ನೋಡಿ, ನೀವು ಅನ್ಕೊಂಡಿದ್ದೀರಿ ನಿಮ್ಮ ಮೀಡಿಯಾದವರಿಗೆ ಒಂದು ಭ್ರಮೆ ಇದೆ, ನಾವು ಎಲ್ಲರನ್ನ ಮುಟ್ತಾ ಇದೀವಿ ಅಂತ. ಮುಟ್ತಾ ಇರೋದು ನೀವಲ್ಲ, ಮೀಡಿಯಾದವರು. ಇವತ್ತೇನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್ ಇದೆಯಲ್ಲ, ಅದು ಸಮಾಜವನ್ನ ಮುಟ್ತಾ ಇದೆ. ಜನಸಾಮಾನ್ಯರ ಧ್ವನಿ ಅಲ್ಲಿದೆ. ಇಲ್ಲ ಆಯ್ತು, ಅದ್ರ ಮುಖಾಂತರ ಮಾಡಿ. ಈಗ ನಿಮಗೆ ಸರಿ ರಂಗನಾಥ್ ಭಾರದ್ವಾಜ್ ನೀವು ಅಂದ್ರಲ್ಲ, ಏನ್ ಬೇಕಾದ್ರೆ ಮಾಡ್ತೀನಿ, ನೀವು ಪತ್ರಕರ್ತರ ಶಕ್ತಿ ತೋರಿಸ್ತೀನಿ ಅಂತ. ಎಸ್, ಐ ಆಮ್ ರೆಡಿ. ನಾನು ಭಗವಂತರ ಪೊಲೀಸು ಪ್ರೊಟೆಕ್ಷನ್ ಏನು ಇಟ್ಕೊಂಡ್ಬರಲ್ಲ. ಇವತ್ತೆಲ್ಲಿ ಇಟಿವಿ ನ್ಯೂಸ್ ಗೆಲ್ ಬರ್ಬೇಕು, ಹೀಗೆ ಬರ್ಬೇಕು ಹೇಳಿ ನಾನು ಬರ್ತೀನಿ. ಲೈವ್ ಶೋ ಮಾಡಿ, ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ಅಲ್ಲಿ ಉತ್ತರ ಕೊಡ್ತೀನಿ. ನನಗೂ ನಿಮಗೂ ವಾದವಾಗ್ಲಿ ಮೊದಲನೇದು. ಆಮೇಲೆ ನೀವು ನಾನು ಇದೇ 10 ಪ್ರಶ್ನೆಗಳನ್ನ ಲೈವ್ ಅಲ್ಲಿ ಕೂತ್ ಹೇಳ್ತೇನೆ. ನೀವು ಗೋಮುಖ ವ್ಯಾಘ್ರ ಅಲ್ಲ ಅಂತಂದ್ರೆ ರಂಗನಾಥ್, ನಾನು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಂಡ್ರೆ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದನ್ನ, ನಾನು ಸಮಾಜದ ಮುಂದೆ ಹೇಳ್ತಾ ಇದ್ದೀನಿ, ನಾನು ಮಾತನಾಡೋದನ್ನೇ ನಿಲ್ಲಿಸಿಬಿಡ್ತೇನೆ. ನೀವು ಗೋಮುಖ ವ್ಯಾಘ್ರ ಅಲ್ಲ ಅಂತ ನಿಮ್ಮ ಈ ಟಿವಿ ನ್ಯೂಸ್ ಅಲ್ಲೇ ಕೂತ್ಕೊಂಡು ನೀವು ಸಮರ್ಥನೆ ಮಾಡಿ ಹೇಳಿ. ಆಚಾರ್ಯ ಗೋಮುಖ ವ್ಯಾಘ್ರ ಅಂತ ಪದೇ ಬಳಸಿದರೆ ಹುಡುಕಮನ್ ತಪ್ಪಾಗಿ ಕೊಡ್ತೀನಿ. ಈ ಕೇಳ್ತೀನಿ ಧೈರ್ಯ ಇದ್ರೆ ಬನ್ನಿ, ನನ್ನ ಅಡ್ರೆಸ್ ತಗೊಳ್ಳಿ. ಮಧ್ವಾನುಜ ಮಂದಿರಂ, ಕಾವೇರಿ ಮಾರ್ಗ, ಹೆಮ್ಮಿಗೆ ಗ್ರಾಮ, ಟಿ ನರಸೀಪುರ ತಾಲೂಕು. ನೋಡಿದ್ರ ಪಿಂಡ ನಾ ಇಟ್ಟಾಗಿದಪ್ಪ, ಯಾಕೆ ವಿಚಾರ ಮಾಡ್ತೀರಾ? ಪ್ರತಿ ಮಾರ್ಗಶೀರ್ಷ ಬಹುಳ ದ್ವಾದಶಿ ನಾನು ಇರ್ತೇನೆ. ಹೇಳಿಮ್ಮ, ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ತೆ.
ಅಲ್ಲ ಸರ್, ನಿಮ್ ಬಗ್ಗೆ ಬಹಳ ರೆಸ್ಪೆಕ್ಟ್ ಇತ್ತು. ರೆಸ್ಪೆಕ್ಟ್ ಇದೆ ಅಮ್ಮ, ನಿಮ್ ಬಗ್ಗೆನೂ ನಮಗೆ ಖಂಡಿತ ಗೌರವ ಇದೆ. ಇವತ್ತು ಹೇಳ್ತೀನಿ ಕೇಳಿ, ಇವತ್ತು ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ ಕೇಳ್ತೀರಮ್ಮ. ವಿದ್ಯಾಪೀಠದಲ್ಲಿ ಕೇಳ್ಕೊಂಡ್ ಬನ್ನಿ ಸರ್, ರಂಗನಾಥ್ ರಾಧಿಕಾ ಹೆಂಗೆ ಅಂತ. ಅಯ್ಯೋ ದೇವರಿಂದ ನೀವು ಫೋನ್ ಮಾಡಿ ಸರ್. ಸರಿ, ಆಂಕರ್ ದೃಷ್ಟಿಯಿಂದಲೇ ಖರೆ ಅಮ್ಮ ನಾನು ಹೇಳೋದು. ಆಂಕರ್ ಆಗಿ ಕೂತಾಗ ಒಬ್ಬ ಆಂಕರ್ ಎರಡೂ ಪಕ್ಷಗಳಿಗೆ ಬೆಲೆ ಕೊಡ್ಬೇಕಾಗತ್ತೆ ಸರ್. ಎರಡೂ ಪಕ್ಷಗಳು ಬೆಲೆ ಕೊಡ್ಬೇಕು. ಇವಾಗ ಕುತ್ಕೊಂಡು ಅವ್ರು ಮೈಕ್ ತೆಗ್ದಾಕ್ಬಿಟ್ಟು ಹೋಗ್ತೀನಿ ಅಂದ್ರೆ ಪಕ್ಷದೆಲ್ಲ ಹೆಂಗ್ ಕ್ವಶನ್ ಕೇಳ್ಕೊಂಡು ಎಲ್ಲರೂ ನನ್ಗೆ TV9 ಇಂದ ಎಲ್ಲರೂ ಕರೆದ್ಬಿಟ್ಟು ಫೋನ್ ನಂಬರ್ ತಗೊಂಡು ವಿಶ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲರಿಗೂ, ಗೊತ್ತಾ? ಒಂಥರ ಶಾಲಲ್ಲಿ ಚಪ್ಲಿನ ಹಾಕೊಂಡು ಸುತ್ಕೊಂಡು ಹೊಡೆದಂಗಿತ್ತು ಭಗವಾನ್ಗೆ ಅಂತ. ರೀ ನಿಮ್ಮನ್ನ ನೀವು ಹೊಗಳ್ಕೊಳ್ಳೋದು ಬಿಡ್ರಿ ರಾಧಿಕಾ ಮೇಡಮ್. ಒಂದ್ ನಿಮಿಷ, ಸಮಾಜ ಏನ್ ಹೇಳ್ತಾ ಇದೆ ಒಂದ್ಸರ್ತಿ ಹೋಗಿ ಫೇಸ್ಬುಕ್ ಅಲ್ಲಿ ನೋಡಿ. ಸಮಾಜ ಚೀತು ಅಂತ ಇದೆ ಇವತ್ತು ಫೇಸ್ಬುಕ್ ನಲ್ಲಿ, ಯೂಸ್ ಮಾಡ್ಬೇಡಿ ದಯವಿಟ್ಟು. ಗೋಮುಖ ವ್ಯಾಘ್ರ ಅಂತ ಹೇಳಿದ್ದೆ, ಖಂಡಿತ ಯೂಸ್ ಮಾಡಿದ್ದೇನೆ. ಸಮಾಜಕ್ಕೆ ಮುಟ್ಟುತ್ತಾ ಇದೆ. ಐ ಸ್ಟ್ಯಾಂಡ್. ಗಂಡ ಹೆಂಡತಿ ಹೆಂಗ್ ಹೆಸರು ತಗೊಂಡಿದೀವಿ ಏನ್ ಗೊತ್ತು? ತೇಜಾವರ್ಷಿಗಳಿಗೆ ಒಂದು ಫೋನ್ ಮಾಡ್ಬಿಟ್ಟು ಕೇಳ್ಬಿಡಿ ನೀವು ರಂಗನಾಥ್ ರಾಧಿಕಾ ಹೆಂಗೆ ಅಂತ. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನನ್ನ ಯಾವ ಗದ್ದಲ ಇಲ್ಲ. ನೀವು ಭಗವಾನ್ ಅವರಿಗೆ ನೀಡ್ತಾ ಇರುವ ಸಪೋರ್ಟ್ ಬಗ್ಗೆ, ನೀವು ಪತ್ರಿಕಾ ಧರ್ಮಕ್ಕೆ ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ನನ್ನ ಧ್ವನಿ ಇದೆ. ಏನ್ ಸರ್ ಅನ್ಯಾಯ ಮಾಡ್ತಾ ಇದೀವಿ? ಮತ್ತೇನು ಮೇಡಮ್, ಮತ್ತೇನು ನೀವು? ಆಯ್ತು ಸರಿ, ಇಷ್ಟು ಯಾರು ಮಾಡಿದ್ದಾರೆ ಸರ್? ನಮ್ಮ ಯಜಮಾನ್ರು ಬಂದಿರ ನಮ್ಮ ಯಜಮಾನ್ರನ್ ಗೊತ್ತಾ? ಸುಮೋದಲ್ಲಿ ಎಲ್ಲ ತಪ್ಪಿಸ್ಕೊಂಡು ನಾವ್ ಇದೀವಿ ಗೊತ್ತಾ? ಅರೇ ದೇವ್ರೆ, ಅಲ್ರಿ ಕಷ್ಟಗಳು ನಿಮ್ಗೆ ಗೊತ್ತಿಲ್ಲ ಅಲ್ರಿ. ಯೋಧರು ನನ್ನ ಮೇಲೆ ಸಿಟ್ಟಿಗೆ ಬರ್ತಾರೆ, ನನ್ನ ಮೇಲೆ ಬಾಂಬ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಸಮಾಜದ ಮುಂದೆ ಯಾವತ್ತಾದ್ರೂ ಬಂದು ಹೇಳ್ಕೊಂಡಿದ್ದಾರೆ ನಮ್ಮ ಸೈನಿಕರು? ನಿಮಗೆ ಧೈರ್ಯ ಇರಲಿಲ್ಲ ಅಲ್ರಿ? ನಿಮಗೆ ಭಯ ಇದ್ರೆ ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ತಗೊಂಡು ನಡೆಸ್ಕೊಳ್ಳಿ ನೀವು. ಸರ್ ದಿವಸ ನೀವೇನ್ ಗೊತ್ತಾ ಸರ್? ಇಲ್ಲಮ್ಮ, ಈಗ ನೋಡಿ ರಾಧಿಕಾ ಅಮ್ಮ ನನ್ನ ಮಾತು ಕೇಳಿ. ನಿಮ್ಮ ಗಂಡನ ವರ್ತನೆಯಿಂದ, ರಂಗನಾಥ್ ಭಾರದ್ವಾಜ್ ವರ್ತನೆಯಿಂದ ನಮ್ಮೆಲ್ಲರಿಗೆ ಮನಸ್ಸಿಗೆ ನೋವಾಗಿದೆ. ಏಕಪಕ್ಷೀಯವಾದ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಇಡೀ ಸಮಾಜದ ಮುಂದೆ ಸಾಬೀತಾಗಿದೆ. ಒಂದು ನಿಮಿಷ ನಿಂತ್ಕೊಳ್ಳಿ, ಒಂದು ನಿಮಿಷ. ರಾಧಿಕಾ ಮೇಡಮ್ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವ ನಾಲಿಗೆಯಿಂದ ರಂಗನಾಥ ಭಾರದ್ವಾಜ್ ನನಗೆಲ್ಲ ಅವಮಾನ ಮಾಡಿದ್ದಾರೆ, ಗೀತೆಗೆ ಅವಮಾನ ಮಾಡಿದ್ದಾರೆ, ಅದೇ ನಾಲಿಗೆ ಇವತ್ತು ಬ್ರಾಹ್ಮಣನಾಗಿ, ಒಬ್ಬ ವೈಯಕ್ತಿಕ ಬ್ರಾಹ್ಮಣನಾಗಿ ಹೇಳ್ತೇನೆ, ನಿಮ್ಮ ಕುಟುಂಬವನ್ನ ವಿನಾಶ ಮಾಡ್ತದಮ್ಮ. ನನ್ನ ಶಾಪ ನಿಮ್ಮ ಮನೆಗಿದೆ. ಖಂಡಿತ ಆಗುತ್ತೆ ಮೇಡಮ್, ಖಂಡಿತ. ಯಾವ ನಾಲಿಗೆ ರಂಗನಾಥ ಭಾರದ್ವಾಜ್ ಅವರು ನನ್ನನ್ನ ಒಬ್ಬ ವಿದ್ವೇಷಿಯನ್ನ ಮಾಡ್ತಲ್ಲ, ನೀವು ಅನುಭವಿ ಅವಶ್ಯವಾಗಿ ಮೇಡಮ್, ಅವಶ್ಯವಾಗಿ. ಬ್ರಾಹ್ಮಣ ಮನಸ್ಸಿಗೆ ನೋವು ಮಾಡಿದ್ದೀರಲ್ಲ ಆಗ್ತದೆ. ನಿಮ್ಮಂತ ಬಾಯಿಂದ ಬರ್ಬಾರ್ದು ಸರ್, ವಿನಾಶ ಹೌದು. ಹಾಗಾದ್ರೆ ನಿಮ್ಮ ಯಜಮಾನ್ರು ಮಾತಾಡಿದ ಬಂಗಾರದಂತ ಮಾತುಗಳನ್ನ ಕೇಳಿಸ್ಕೊಂಡ್ರಮ್ಮ ಈಗ? ನಿಮ್ಮ ಯಜಮಾನ್ರು ಮಾತಾಡಿದ ಬಂಗಾರದ ಬಂದು ಕಪಾಳಕ್ಕೆ ಹೊಡಿತೀನಿ ಅಂತ ನಿಮ್ಮ ಯಜಮಾನ್ರು ಮಾತಾಡ್ಬೋದಮ್ಮ? ಹೌದು ಸರ್, ಗೋಮುಖ ವ್ಯಾಘ್ರ ಅಂದ್ರೆ ಸಿಟ್ಟು ಬರಲ್ವ ಸರ್? ಹೌದಮ್ಮ. ಹಾಗಾದ್ರೆ ನಮ್ಮನ್ನ ವಿಧ್ವಂಸಕರು ನಮಗೆ ಸಿಟ್ಟು ಬರಬಾರ್ದಮ್ಮ? ಗೊತ್ತಾ? ಹೌದು. ಇವತ್ತು ಅದಕ್ಕೆ ಬಯಲು ಮಾಡ್ತಾ ಇದ್ದೀನಿ, ಚಿಂತೆ ಮಾಡಬೇಡಿ, ಇನ್ನೂ ಆರಂಭ. ವೇದಾಧ್ಯಯನ ಮಾಡಿದವರು ಬಾಯಲ್ಲಿ ಹಿಂಗ್ ಬಂದ್ಬಿಟ್ರೆ ಗೋಮುಖ ವ್ಯಾಘ್ರ ಅಂತ ಅವಶ್ಯವಾಗಿ ವಿನಾಶ ಆಗ್ತೀರಿ ನೀವು. ನಿಮ್ಮ ವಿನಾಶವನ್ನ ಸಮಾಜ ಕಾಣ್ತದೆ, ನಿಮ್ಮ ವಿನಾಶವನ್ನ ಖಂಡಿತ. ಸರ್ ವಿನಾಶ ಆಗತ್ತ ನಮ್ದು ಆಗ್ಲಿ ಸರ್. ನೀವೇ ದೇವರಲ್ಲ, ನಾನ್ ದೇವರಲ್ಲಮ್ಮ, ಖಂಡಿತ ನಾನ್ ದೇವರಲ್ಲ, ಸರ್ವತ್ರ ದೇವರಲ್ಲ ನಂಬಿರುವ ಒಬ್ಬ ವ್ಯಕ್ತಿ. ಆಯ್ತು ಸರ್, ವಿನಾಶ ಆಗ್ತೀವಲ್ಲ, ಇಡೀ ನಿಮ್ಗೂ ನಮ್ಗೆ ಸಂಬಂಧ ಇಲ್ಲ. ಇಡೀ ಫೋನ್ ಮಾಡಿದವ್ರು ನೀವು ಫೋನ್ ಇಡು ಅಂತ ಹೇಳ್ತಾರೋ, ಬರ್ತೀನಮ್ಮ. ನಮಸ್ಕಾರ. ಅಲ್ಲ, ನಿಮ್ಮಂತ ಬಾಯಲ್ಲಿಂತ ಮಾತು ಬರಬಾರ್ದು. ಬರ್ತದೆ. ನಾನು ಬರೀ ಮಾತು ಕೊಟ್ಟಿಲ್ಲ, ಶಾಪ ಕೊಡ್ತಾ ಇದ್ದೀನಿ ರಾಧಿಕಾ. ನೀರ್ ಹಾಕ್ತಿದ್ರೆ ಖಂಡಿತ ಆಗಲಿ, ಅವಶ್ಯವಾಗಿ ಆಗಲಿ. ನೋಡೋಣ. ನಾನು ಇದ್ದೇನೆ, ನೀವು ಇರ್ತೀರಿ, ನೋಡೋಣ. ರಂಗನಾಥ್ ಭಾರದ್ವಾಜ್ ಲೈನ್ ಅಲ್ಲಿ ಇದ್ದೀರಿ, ಕೇಳ್ಕೊಳ್ಳಿ. ಐ ವಿಲ್ ಎಕ್ಸ್ಪೋಸ್ ಯು. ನೀವು ಮೀಡಿಯಾನ ಮಾತ್ರ ಕೆದನ್ಕೋಬೇಡಿ, ಐ ವಿಲ್ ಎಕ್ಸ್ಪೋಸ್. ಆಯ್ತು, ಅವಶ್ಯವಾಗಿ ಎದುರಿಸೋದಿದ್ರೆ ಇವತ್ತೇ ETV ನ್ಯೂಸ್ ಲೈವ್ ಶೋ ಕರೀರಿ, ನಾ 10 ಕ್ವಶನ್ ಕೇಳ್ತೇನೆ. ಐ ಪ್ರೂವ್ ದಟ್ ರಂಗನಾಥ್ ಭಾರದ್ವಾಜ್ ಇದೆ ಗೋಮುಖ ವ್ಯಾಘ್ರ. ನಿಮ್ಮ ಮುಖಕ್ಕೆ ನಿಮ್ಗೆ ಗಂಡ ಹೆಂಡತಿ ಇಬ್ಬರು ನಿಮ್ಮ ವ್ಯಕ್ತಿತ್ವ ಬಯಲು ಮಾಡ್ಕೊಂಡ್ರಿ. ಹೌದೌದು, ಬಯಲಾಗಿದೆ. ಗೋಮುಖ ವ್ಯಾಘ್ರ ಅಂತ ನನ್ ಗಂಡ ನಂದ್ರಲ್ಲ, ನನ್ ಜಾತಕೂ ಸಿದ್ಧ. ಹಾಕಿ ನೀವು ಮಾಡಿ ನೀವೇನ್ ಮಾಡ್ತೀರಾ ಮಾಡಿ. ಎಸ್ ಅಮ್ಮ, ನಮಸ್ಕಾರಮ್ಮ. ನಾಗೇಂದ್ರ ಸರ್ ಹೇಳ್ರಿ. ಅದೇನ್ ಕಿತ್ಕೊಳ್ಳಲ್ಲ ಮಗನ. ನಾನೇನು ಕೇಳ್ತೀನಪ್ಪ, ನಾನು ಏನ್ ಹೇಳಿದೆ ಅಪ್ಪ ದೇವರು? ಎಲ್ಲ ನೀವೇ ಮಾತಾಡ್ತಾ ಇರೋರು. ನೀವು ರಂಗನಾಥ್ ಭಾರದ್ವಾಜ್ ಮಾರ ಮರ್ಯಾದಿಲ್ಲ ನಿಮಗೆ. ಹೌದು, ರಂಗನಾಥ್ ಭಾರದ್ವಾಜ್
ಈಗ ಈ ಸಮಾಜದ ಮುಂದೆ ಬಯಲಾಗಿದೆ ಯಾರಿಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದು. ನಾನಲ್ಲ, ನಾನು ಎಲ್ಲಿ ಹಿಡ್ಕೊಂಡಿದ್ದೀನಿ ದೇವರು ಅಂತ ಸರ್ವಸ್ವ ಅಲ್ಲ. ನಾನೆಲ್ಲ ಹೇಳಿದೆ, ಈ ರೆಕಾರ್ಡ್ ಇದೆ ಹಾಕ್ತೀನಿ, ನಾಳೆ ಯೂಟ್ಯೂಬ್ ಅಲ್ಲಿ ಬರ್ತದೆ. ನಿಮ್ಮ ಮನೆಯವರು ನೀವು ಏನ್ ಮಾತಾಡಿದ್ರಿ ಅನ್ನೋದು ನಾಳೆ ಬರ್ತದೆ, ಕೇಳಿ. ನಿಮ್ಮ ಮನೆಯವರು ಏನ್ ಮಾತಾಡಿದ್ರು ಅನ್ನೋದು ಈಗ ಬರ್ತದೆ. ಖಂಡಿತ ಹಾಕ್ತೀನಿ ದೇವರು.